ಹೋರಾಟ ಯಶಸ್ವಿಯಾಗಿದೆ. ಯಾವ ಬೇಡಿಕೆಯನ್ನ ಇಟ್ಕೊಂಡು ವಿದ್ಯಾರ್ಥಿಗಳು ಹೋರಾಟಕ್ಕಿಳಿದ್ರೋ ಆ ಬೇಡಿಕೆ ಈಡೇರಿದೆ. ಪೇಪರ್ ಲೀಕ್ ವಿಚಾರದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಾಗಿದೆ. ಸದ್ಯಕ್ಕೆ ಇದು ಬಿಜೆಪಿಗೆ ದೊಡ್ಡ ಹಿನ್ನಡೆ. ರಾಜಕೀಯವಾಗಿ ಕೂಡ ವಿರೋಧ ಪಕ್ಷಗಳು ಇದನ್ನ ದೊಡ್ಡ ಗೆಲುವಿನಂತೆ ಸಂಭ್ರಮಿಸ್ತಾ ಇವೆ. ಆದರೆ ಒಂದು ಒಳ್ಳೆ ಉದ್ದೇಶಕ್ಕೆ ಶುರುವಾದ ಈ ಹೋರಾಟ ಮುಂದೆ ಯಾವೆಲ್ಲ ಆಯಾಮಗಳನ್ನ ಪಡೆದುಕೊಳ್ತು ಅನ್ನೋದು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರಬಹುದು. ಏನೇ ಆದ್ರೂ ಹೋರಾಟಗಾರರು ತಮ್ಮ ಅಂತಿಮ ಗುರಿ ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಸ್ವಲ್ಪ ಲೇಟ್ ಆದ್ರೂ ಕೂಡ ಕೊನೆಗೂ ಎಚ್ಚೆತ್ತುಕೊಂಡು ಕೆಲವೊಂದು ಬದಲಾವಣೆಗಳನ್ನ ಮಾಡೋದಕ್ಕೆ ಶುರು ಮಾಡಿದೆ. ಏನೇ ಆದ್ರೂ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಅನ್ನೋದು ಸಿಕ್ಕಿದೆ. ಈ ಅಂತ್ಯ ಹೊಸದೊಂದು ಹೆಜ್ಜೆಗೆ ಮುನ್ನುಡಿ ಬರೆದಿದೆ. ಧರ್ಮೇಂದ್ರ ಪ್ರಧಾನ್ ಅವರ ಈ ತ್ಯಾಗದ ಹಿಂದೆ ದೇಶದ ಇತಿಹಾಸವನ್ನೇ ಬದಲಾಯಿಸುವ 2 ಅತಿ ದೊಡ್ಡ ಬಿಲ್ಗಳ ಭವಿಷ್ಯ ಅಡಗಿದೆ. ಇದೊಂದು ರಾಜೀನಾಮೆ ಬಿಜೆಪಿಯ 2 ಗುರಿ ಸಾಧನೆಗೆ ದಾರಿ ಮಾಡಿಕೊಟ್ಟಿದೆ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ. ಅಷ್ಟಕ್ಕೂ ಏನಿದು ಬಿಜೆಪಿಯ ಡಬಲ್ ಗುರಿ? ಲೋಕಸಭೆಯಲ್ಲಿ ಐತಿಹಾಸಿಕ ಬಿಲ್ಗಳು ಪಾಸ್ ಆಗ್ತಾವಾ? ಎಲ್ಲವನ್ನ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಈ ಹೋರಾಟ ಶುರುವಾಗಿದ್ದು ನಮ್ಮ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಕಣ್ಣೀರಿಂದ. ಮೊದಲಿಗೆ ದೇಶದಾದ್ಯಂತ ಸಂಚಲನ ಸೃಷ್ಟಿಸಿದ ನೀಟ್ ಪೇಪರ್ ಲೀಕ್ ಹಗರಣ ಬಯಲಾಯಿತು. ಅದಾದ ಬೆನ್ನಲ್ಲೇ ಸಿಬಿಎಸ್ಇ ಆನ್ಲೈನ್ ಮಾರ್ಕಿಂಗ್ ಸ್ಕೀಮ್ನಲ್ಲಿ ಬಹುದೊಡ್ಡ ಎಡವಟ್ಟು ನಡೆದೋಯಿತು. ಭಾರತದ ಹೈಯರ್ ಎಜುಕೇಶನ್ ಸಿಸ್ಟಮ್ ಅಂದ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಬಿದ್ದರು. ಕೇಂದ್ರ ಸರ್ಕಾರ ಮಾತ್ರ ಯಾವುದೇ ರೀತಿಯ ಸ್ಪಷ್ಟವಾದ ಕಮ್ಯುನಿಕೇಶನ್ ಅಥವಾ ಪ್ರತಿಕ್ರಿಯೆ ನೀಡಿರಲಿಲ್ಲ. ಜನರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು ಜಂತರ್ ಮಂತರ್ನಲ್ಲಿ ಜನ ಸೇರೋದಕ್ಕಿಂತ ಮುಂಚೆಯೇ ತಮ್ಮ ಸ್ಥಾನವನ್ನ ತ್ಯಜಿಸಬೇಕಿತ್ತು ಅನ್ನೋದು ದೇಶದ ಲಕ್ಷಾಂತರ ಜನರ ಅಭಿಪ್ರಾಯವಾಗಿತ್ತು. ಆದರೆ ಶನಿವಾರದವರೆಗೂ ಕೇಂದ್ರ ಸರ್ಕಾರದ ಮುಂದೆ ಪ್ರಧಾನ್ ಅವರ ರಾಜೀನಾಮೆ ಪಡೆಯುವ ಯಾವುದೇ ವಿಷಯವೇ ಇರಲಿಲ್ಲ. ಆದರೆ ದಿಢೀರನೆ ಶನಿವಾರದಂದು ಆ ಘಟನೆ ನಡೆದೇ ಹೋಗುತ್ತೆ. ಪ್ರಧಾನ್ ರಾಜೀನಾಮೆ ಕೊಡ್ತಾರೆ. ಧರ್ಮೇಂದ್ರ ಪ್ರಧಾನ್ ಬಿಜೆಪಿಯ ತುಂಬಾನೇ ಇಂಪಾರ್ಟೆಂಟ್ ಲೀಡರ್. ಅವರ ರಾಜೀನಾಮೆ ಯಾವತ್ತಿಗೂ ಸಾಧ್ಯವಿಲ್ಲ ಅನ್ನುವ ಚರ್ಚೆಗಳು ನಡೀತಾ ಇರುವ ಟೈಮ್ನಲ್ಲಿ ಧರ್ಮೇಂದ್ರ ಪ್ರಧಾನ್ ಏಕಾಏಕಿ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ. ಈ ದಿಢೀರ್ ನಿರ್ಧಾರದ ಹಿಂದೆ ಹಲವು ಕಾರಣಗಳಿತ್ತು. ಆ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮೊದಲು ಜಂತರ್ ಮಂತರ್ನಲ್ಲಿ ಹೊತ್ಕೊಂಡಿದ್ದ ಜ್ವಾಲೆ ಎಷ್ಟರ ಮಟ್ಟಿಗೆ ಇತ್ತು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದಾದ ಮೇಲೊಂದರಂತೆ ಎಡವಟ್ಟುಗಳು ನಡೆಯುತ್ತಿದ್ದರು. ಆರಂಭದಲ್ಲಿ ನಮ್ಮ ವಿರೋಧ ಪಕ್ಷಗಳು ಈ ವಿಚಾರವನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಯಾವಾಗ ಕಾಕ್ರೋಚ್ ಜನತಾ ಪಾರ್ಟಿ ರಂಗಕ್ಕಿಳಿಯಿತು ಆವಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. ಅದಕ್ಕೆ ಮೇಜರ್ ಬೂಸ್ಟ್ ಸಿಕ್ಕಿದ್ದು ಪರಿಸರವಾದಿ ಸೋನಂ ವಾಂಗ್ಚುಕ್ ಅವರು ಜಂತರ್ ಮಂತರ್ನಲ್ಲಿ ಉಪವಾಸ ಸತ್ಯಾಗ್ರಹ ಶುರು ಮಾಡಿದಾಗ. ಈ ಒಂದು ನಿರ್ಧಾರ ಇಡೀ ಚಳವಳಿಗೆ ಹೊಸ ಜೀವ ತುಂಬಿತು. ಆದರೆ ಜುಲೈ 20ರಂದು ನಡೆದ ಆ ಒಂದು ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು. ಪ್ರತಿಭಟನಾಕಾರರು ಸಾಧಿಸಲು ಸಾಧ್ಯವಾಗದೇ ಇದ್ದದ್ದನ್ನ ದಿಲ್ಲಿ ಪೊಲೀಸ್ ಮತ್ತು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಮಾಡಿ ಮುಗಿಸಿದ್ವು. ಅಂದು ಜಂತರ್ ಮಂತರ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಪ್ರಾಪ್ತ ವಿದ್ಯಾರ್ಥಿಗಳು ಜಮಾಯಿಸಿದ್ರು. ಅವರ ಮೇಲೆ ಪೊಲೀಸರು ನಡೆಸಿದ ಬಲಪ್ರಯೋಗ ಬಿಜೆಪಿಯನ್ನ ಸಂಪೂರ್ಣವಾಗಿ ಧರ್ಮ ಸಂಕಟಕ್ಕೆ ಮತ್ತು ರಾಜಕೀಯ ಮುಜುಗರಕ್ಕೆ ತಳ್ಳಿತು. ಅದೇ ಜುಲೈ 20ರಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಕೂಡ ಶುರುವಾಗಿತ್ತು. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಬಿಸಿ ನೇರವಾಗಿ ಸಂಸತ್ತಿಗೆ ತಟ್ಟಿತು. ಪರಿಣಾಮ ಮೊದಲ ಇಡೀ ವಾರ ಸಂಸತ್ತಿನ ಕಲಾಪ ಸಂಪೂರ್ಣವಾಗಿ ವಾಶೌಟ್ ಆಯಿತು. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸಂಸತ್ತಿನ ಒಳಗೂ ಮತ್ತು ಪ್ರಧಾನಿ ನಿವಾಸದ ಎದುರು ಭಾರಿ ಪ್ರತಿಭಟನೆ ನಡೆಸಿದ್ರು. ಕೊನೆಗೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದು ಕೂಡ ಆಯ್ತು. ಇಲ್ಲಿಗೆ ಮುಗೀತು ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ವಿಪಕ್ಷಗಳು ಯಾವುದೇ ಕಾರಣಕ್ಕೂ ಸಂಸತ್ತನ್ನ ನಡೆಸಲು ಬಿಡುವ ಮೂಡ್ನಲ್ಲಿ ಇರಲಿಲ್ಲ. ಹೀಗಾಗಿ ಬಿಜೆಪಿ ಸರ್ಕಾರದ 2 ಹಿರಿಯ ಸಚಿವರಾದ ಜೆಪಿ ನಡ್ಡಾ ಮತ್ತು ಜಿತೇಂದ್ರ ಸಿಂಗ್ ಅವರು ಸತ್ಯಾಗ್ರಹ ನಿರತ ಸೋನಂ ವಾಂಗ್ಚುಕ್ ಜೊತೆ ಸೀಕ್ರೆಟ್ ಮಾತುಕತೆ ನಡೆಸಿ ಉಪವಾಸ ಅಂತ್ಯಗೊಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂಬ ವಾಂಗ್ಚುಕ್ ಅವರ ಪಟ್ಟು ಕೊಂಚ ಸಡಿಲಾಗಿತ್ತು. ಆದ್ರೆ ಅಷ್ಟರಲ್ಲಾಗ್ಲೇ ಕಾಲ ಮಿಂಚಿ ಹೋಗುತ್ತೆ. ಈ ಇಡೀ ಹೋರಾಟ ಸಣ್ಣ ಕಿಡಿಯಿಂದ ಕಾಡ್ಗಿಚ್ಚಾಗಿ ಇಡೀ ದೇಶಕ್ಕೆ ಹಬ್ಬುತ್ತೆ. ಮೋದಿ ಸರ್ಕಾರ ಕೊನೆಯವರೆಗೂ ಧರ್ಮೇಂದ್ರ ಪ್ರಧಾನ್ ಅವರನ್ನ ಉಳಿಸಿಕೊಳ್ಳೋದಕ್ಕೆ ಬಹುದೊಡ್ಡ ಪ್ಲಾನ್ ಅನ್ನೇ ಮಾಡಿತ್ತು. ಒಂದು ವರದಿಯ ಪ್ರಕಾರ ಪ್ರತಿಭಟನೆ ಶುರುವಾದ ದಿನವೇ ಪ್ರಧಾನ್ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದರು. ಆದರೆ ನಾಳೆ ಪ್ರತಿಯೊಂದು ವಿಚಾರಕ್ಕೂ ವಿಪಕ್ಷಗಳು ರಾಜೀನಾಮೆ ಕೇಳುವ ಸಂಪ್ರದಾಯ ಸೃಷ್ಟಿಯಾಗಬಾರದು ಎಂಬ ಆತಂಕ ಬಿಜೆಪಿಯನ್ನ ಕಾಡೋದಕ್ಕೆ ಶುರುವಾಗುತ್ತೆ. ಆದರೆ ಸಚಿವರನ್ನ ಕಾಪಾಡಲು ಹೋದಷ್ಟು ಬಿಜೆಪಿ ಜನರ ಕಣ್ಣಲ್ಲಿ ದಪ್ಪ ಚರ್ಮದ ಸರ್ಕಾರ ಎಂಬಂತೆ ಕಾಣಲು ಶುರುವಾಗುತ್ತೆ.
ಯಾವ ಕಠಿಣ ಕಾನೂನುಗಳು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಸಾರ್ವಜನಿಕರ ಆಕ್ರೋಶವನ್ನ ತಣ್ಣಗಾಗಿಸಲು ಸಾಧ್ಯವಾಗಲಿಲ್ಲ. ಆಗ ಬಿಜೆಪಿ ತೆಗೆದುಕೊಂಡಿದ್ದು ಒಂದು ಶಾಕಿಂಗ್ ನಿರ್ಧಾರ. ಅದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಹಾಗಾದ್ರೆ ಇದು ಬರೀ ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಮಣಿದು ಕೊಟ್ಟ ರಾಜೀನಾಮೆನಾ? ಖಂಡಿತ ಇಲ್ಲ. ಇಲ್ಲಿ ಬಿಜೆಪಿ ಅತ್ಯಂತ ಚಾಣಾಕ್ಷತನದಿಂದ ಒಂದು ಟೆಕ್ನಿಕಲ್ ಬ್ಯಾಕ್ ಫುಟ್ ತೆಗೆದುಕೊಂಡಿದೆ. ಸ್ನೇಹಿತರೆ, ನಿಮ್ಗೆ ನೆನಪಿದ್ಯಾ, ರೈತರ ಹೋರಾಟದ ಸಮಯದಲ್ಲಿ 3 ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡೆದಂತೆ ಇಲ್ಲೂ ಬಿಜೆಪಿ ತಾತ್ಕಾಲಿಕವಾಗಿ ಹಿಂದೆ ಸರಿದಿದೆ. ಯಾಕೊತ್ತಾ? ಇಂಟೆಲಿಜೆನ್ಸ್ ಇಲಾಖೆ ಕೊಟ್ಟಿದ್ದ ಒಂದು ಗುಪ್ತಚರ ವರದಿ. ಸಂಸತ್ನಲ್ಲೂ ಹಿಂಸಾಚಾರ ನಡೆಯುವ ಸಾಧ್ಯತೆ ಇದೆ ಎಂಬ ಭಯಾನಕ ಮಾಹಿತಿ ಸರ್ಕಾರದ ಕೈ ಸೇರಿತ್ತು. ಈ ಎಲ್ಲ ಕಾರಣದಿಂದಲೇ ಈ ರಾಜೀನಾಮೆ ನಡೆದಿದ್ದು. ಇಲ್ಲಿ ಬಿಜೆಪಿಗೆ ಪ್ರಧಾನ್ ಅವರ ಪ್ರತಿಷ್ಠೆಗಿಂತ ತನ್ನ ಭವಿಷ್ಯದ ದೊಡ್ಡ ರಾಜಕೀಯ ಗುರಿಗಳು ಮುಖ್ಯವಾಗಿತ್ತು. ಆ ದೊಡ್ಡ ಗುರಿ ಸಾಧಿಸಲು ಪ್ರಧಾನ್ ಅವರ ರಾಜೀನಾಮೆ ಕೇವಲ ಒಂದು ಸಣ್ಣ ತ್ಯಾಗ ಆಗಿತ್ತು ಅಷ್ಟೇ. ಹಾಗಾದರೆ ಸಂಸತ್ನಲ್ಲಿ ಬಿಜೆಪಿ ಸಾಧಿಸಲು ಹೊರಟಿರುವ ಆ ದೊಡ್ಡ ಗುರಿ ಯಾವುದು? ಅದೇ ಡಿಲಿಮಿಟೇಷನ್ ಬಿಲ್, ಅಂದ್ರೆ ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆ ಬಿಲ್. ಆಗಸ್ಟ್ 13ರವರೆಗೆ ನಡೆಯುವ ಈ ಮಾನ್ಸೂನ್ ಅಧಿವೇಶನದಲ್ಲಿ ಸರ್ಕಾರ ಪಟ್ಟಿ ಮಾಡಿದ್ದ 5 ಬಿಲ್ಗಳಲ್ಲಿ ಇದು ಇರಲಿಲ್ಲ. ಆದರೂ ದಿಢೀರನೆ ಈ ಐತಿಹಾಸಿಕ ಬಿಲ್ ಅನ್ನ ಮಂಡಿಸಲು ಸರ್ಕಾರ ಪ್ಲಾನ್ ಮಾಡಿದೆ. ಇದರ ಹಿಂದೆ ಒಂದು ದೊಡ್ಡ ಸೇಡಿನ ಕತೆ ಇದೆ. ಕಳೆದ ಏಪ್ರಿಲ್ನಲ್ಲಿ ಮೋದಿ ಸರ್ಕಾರ ಇದೇ ಡಿಲಿಮಿಟೇಷನ್ ಬಿಲ್ ಅನ್ನ ಮಹಿಳಾ ಮೀಸಲಾತಿ ವಿಧೇಯಕದೊಂದಿಗೆ ಲಿಂಕ್ ಮಾಡಿ ಪಾಸ್ ಮಾಡೋದಕ್ಕೆ ವಿಶೇಷ ಅಧಿವೇಶನ ಕರೆದಿತ್ತು. ಆದರೆ ಲೋಕಸಭೆಯಲ್ಲಿ ಅಗತ್ಯವಿದ್ದ 3/2 ಬಹುಮತ ಇಲ್ಲದ ಕಾರಣ ಬಿಲ್ ಸೋತು ಹೋಗುತ್ತೆ. ಮೋದಿ ಸರ್ಕಾರದ 12 ವರ್ಷದ ಇತಿಹಾಸದಲ್ಲಿ ಸಂವಿಧಾನ ತಿದ್ದುಪಡಿ ಮಸೂದೆಯೊಂದು ಸೋತಿದ್ದು ಇದೇ ಮೊದಲು. ಇದು ಬಿಜೆಪಿಗೆ ಭಾರಿ ಮುಜುಗರ ತರುತ್ತೆ. ಆ ಸೋಲಿನ ಸೇಡು ತೀರಿಸಿಕೊಳ್ಳಲು ಈ ಬಾರಿ ಬಿಜೆಪಿ ಪಕ್ಕಾ ಸ್ಕೆಚ್ ಹಾಕಿದೆ. ಕೇವಲ 4 ತಿಂಗಳಲ್ಲಿ ದೇಶದ ರಾಜಕೀಯ ಚಿತ್ರಣ ಸಂಪೂರ್ಣ ಬದಲಾಗಲಿದೆ. ಪಕ್ಷಾಂತರಗಳು, ವಿಪಕ್ಷಗಳ ನಡುವಿನ ಒಗ್ಗಟ್ಟಿನ ಕೊರತೆ ಬಿಜೆಪಿಗೆ ವರದಾನವಾಗಿದೆ. ಕೇವಲ 4 ತಿಂಗಳಲ್ಲಿ ದೇಶದ ರಾಜಕೀಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ಪಕ್ಷಾಂತರಗಳು, ವಿಪಕ್ಷಗಳ ನಡುವಿನ ಒಗ್ಗಟ್ಟಿನ ಕೊರತೆ ಬಿಜೆಪಿಗೆ ವರದಾನವಾಗಿದೆ. ನಂಬರ್ ಗೇಮ್ನ ವಿಚಾರಕ್ಕೆ ಬರೋಣ. 2024ರ ಚುನಾವಣೆ ನಂತರ ಎನ್ಡಿಎ ಬಳಿ ಇದ್ದದ್ದು 293 ಎಂಪಿಗಳು. ಆದರೆ ಈಗ ಲೋಕಸಭೆಯಲ್ಲಿ ಎನ್ಡಿಎ ಬಲ 318ಕ್ಕೆ ಏರಿಕೆಯಾಗಿದೆ. ಹೇಗೆ ಅಂತ ಕೇಳಿದರೆ, ತೃಣಮೂಲ ಕಾಂಗ್ರೆಸ್ನ 20 ಬಂಡಾಯ ಸಂಸದರು ಎನ್ಡಿಎ ಜೊತೆ ಕೈಜೋಡಿಸಿದ್ದಾರೆ. ಜೊತೆಗೆ ಉದ್ಧವ್ ಠಾಕ್ರೆ ಬಣದ 6 ಸಂಸದರು ಶಿಂದೆ ಬಣಕ್ಕೆ ಜಂಪ್ ಆಗಿದ್ದಾರೆ. ಇನ್ನು ರಾಜ್ಯಸಭೆಯಲ್ಲೂ ಪವಾಡ ನಡೆದಿದೆ. ಜೂನ್ನಲ್ಲಿ 101 ಇದ್ದ ಎನ್ಡಿಎ ಸದಸ್ಯರ ಬಲ ಈಗ ಭಾರಿ ಪ್ರಮಾಣದಲ್ಲಿ ಅಂದರೆ 152ಕ್ಕೆ ಜಿಗಿದಿದೆ. ಮ್ಯಾಜಿಕ್ ನಂಬರ್ ತಲುಪಲು ಎನ್ಡಿಎ ಬಹು ಸಮೀಪದಲ್ಲಿದೆ. ಇದಕ್ಕಿಂತ ದೊಡ್ಡ ಶಾಕಿಂಗ್ ನ್ಯೂಸ್ ಅಂದ್ರೆ ವಿಪಕ್ಷಗಳ ಘಟಾನುಘಟಿ ನಾಯಕರಾದ ಶರದ್ ಪವಾರ್ ಮತ್ತು ಎಂಕೆ ಸ್ಟಾಲಿನ್ ಕೂಡ ಈ ಬಿಲ್ಗೆ ಸಮ್ಮತಿ ಸೂಚಿಸಿದ್ದಾರಂತೆ. ಕಾಂಗ್ರೆಸ್ ಪ್ಲಾನ್ ಏನಿತ್ತು ಅಂದ್ರೆ ಜಂತರ್ ಮಂತರ್ನಲ್ಲಿ ಉರಿಯುತ್ತಿರುವ ಬೆಂಕಿಯನ್ನೇ ಇಟ್ಕೊಂಡು ಸಂಸತ್ತಿನ ಕಲಾಪವನ್ನೇ ಹೈಜಾಕ್ ಮಾಡೋದು. ಆದ್ರೆ ಮೋದಿ ಸರ್ಕಾರ ಪ್ರಧಾನ್ ಅವರ ರಾಜೀನಾಮೆ ಕೊಡಿಸಿ ವಿಪಕ್ಷಗಳ ಕೈಯಲ್ಲಿದ್ದ ಅಸ್ತ್ರವನ್ನೇ ಕಿತ್ಕೊಂಡಿದೆ. ಈಗ ಯಾವುದೇ ಗದ್ದಲವಿಲ್ಲದೆ ಡಿಲಿಮಿಟೇಷನ್ ಬಿಲ್ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಬಿಲ್ ಪಾಸ್ ಮಾಡಿಕೊಳ್ಳಲು ಹಾದಿ ಸುಗಮವಾಗಿದೆ. ಸರಿ, ಈಗ ಶಿಕ್ಷಣ ಇಲಾಖೆಯ ಕತೆ ಏನು? ಧರ್ಮೇಂದ್ರ ಪ್ರಧಾನ್ ಜಾಗಕ್ಕೆ ಎಂಟ್ರಿ ಕೊಟ್ಟಿರೋದು ಯಾರು ಗೊತ್ತಾ? ಅವರೇ ಪ್ರಧಾನಿ ಮೋದಿ ಅವರ ಅತ್ಯಂತ ನಂಬಿಕಸ್ಥ ಕ್ರೈಸಿಸ್ ಮ್ಯಾನೇಜರ್ ಎಂದೇ ಹೆಸರಾಗಿರುವ ಕನ್ನಡಿಗ ಹಿರಿಯ ಸಚಿವ ಪ್ರಹ್ಲಾದ್ ಜೋಶಿ. ಇವರಿಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ. ಹಾಗಾದ್ರೆ ಯಾಕೆ ಪ್ರಹ್ಲಾದ್ ಜೋಶಿ ಅವರೇ ಬೇಕಿತ್ತು? ಯಾಕಂದ್ರೆ 2019ರಿಂದ 24ರವರೆಗೆ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೆಲಸ ಮಾಡಿದ ಅಪಾರ ಅನುಭವ ಅವರಿಗಿದೆ. ವಿಪಕ್ಷಗಳ ನಾಯಕರನ್ನ ಒಪ್ಪಿಸೋದು, ಕಠಿಣ ಚರ್ಚೆಗಳನ್ನ ಹ್ಯಾಂಡಲ್ ಮಾಡೋದು ಮತ್ತು ಯಾವುದೇ ಗೊಂದಲವಿಲ್ಲದೆ ಸೈಲೆಂಟ್ ಆಗಿ ಕೆಲಸ ಮುಗಿಸುವ ಆಡಳಿತಾತ್ಮಕ ಶಿಸ್ತು ಜೋಶಿ ಅವರಲ್ಲಿದೆ. ಆದರೆ ಶಾಸ್ತ್ರಿ ಭವನದ ಈ ಹೊಸ ಸಾರಥಿಯ ಮುಂದಿರುವ ದಾರಿ ಸುಲಭವಾಗಿಲ್ಲ ಸ್ನೇಹಿತರೆ. ಸಾಲು ಅಗ್ನಿ ಪರೀಕ್ಷೆಗಳು ಅವರ ಮುಂದಿದೆ. ಮೊದಲನೇದಾಗಿ ವಿವಾದಿತ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಸುಧಾರಿಸಬೇಕು. ಪೇಪರ್ ಲೀಕ್ ತಡೆಯೋದಕ್ಕೆ ತಂದಿರುವ ಕಠಿಣ ಕಾನೂನುಗಳನ್ನ ಜಾರಿಗೊಳಿಸಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿ ಸಮುದಾಯದ ಜೊತೆ ನೇರ ಸಂವಾದ ನಡೆಸಿ ಸರ್ಕಾರ ಕಳೆದುಕೊಂಡಿರುವ ನಂಬಿಕೆಯನ್ನ ಮತ್ತೆ ಗಳಿಸಬೇಕು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಅನುಷ್ಠಾನ ಕೂಡ ಅವರ ಹೆಗಲೇರಿದೆ. ನಮ್ಮ ಧಾರವಾಡದ ಸಂಸದರು ಈ ಬೃಹತ್ ಬಿಕ್ಕಟ್ಟನ್ನ ಹೇಗೆ ಶಮನ ಮಾಡ್ತಾರೆ ಅನ್ನೋದನ್ನ ಇಡೀ ದೇಶವೇ ಕಾದು ನೋಡ್ತಿದೆ. ಸ್ನೇಹಿತರೆ, ರಾಜಕೀಯ ಅನ್ನೋದು ಒಂದು ದೊಡ್ಡ ಚದುರಂಗದಾಟ. ಇಲ್ಲಿ ರಾಜನನ್ನ ಉಳಿಸಿಕೊಳ್ಳಲು ಕೆಲವೊಮ್ಮೆ ಪ್ರಬಲವಾದ ಮಂತ್ರಿಗಳನ್ನೇ ಬಲಿ ಕೊಡಬೇಕಾಗುತ್ತೆ. ಇಂದು ದೇಶದ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಉಂಟಾಗಿದ್ದ ಬಿಕ್ಕಟ್ಟನ್ನ ಶಮನಗೊಳಿಸಲು ಬಿಜೆಪಿ ತನ್ನ ಸಚಿವರ ರಾಜೀನಾಮೆಯನ್ನ ಒಂದು ರಾಜಕೀಯ ತ್ಯಾಗವಾಗಿ ಬಳಸಿಕೊಂಡಿದೆ.
ಒಂದ್ ಕಡೆ ತಮ್ಮ ಪ್ರತಿಷ್ಠೆಯನ್ನೇ ಬಲಿಕೊಟ್ಟು ಮತ್ತೊಂದು ಕಡೆ ಡಿಲಿಮಿಟೇಷನ್ ಬಿಲ್ ಮತ್ತು ಒಂದು ರಾಷ್ಟ್ರ ಒಂದು ಚುನಾವಣೆಯಂತಹ ಇತಿಹಾಸವನ್ನೇ ಬದಲಾಯಿಸಬಲ್ಲ ಮಹತ್ವಾಕಾಂಕ್ಷಿಯ ವಿಧೇಯಕಗಳನ್ನ ಪಾಸ್ ಮಾಡಿಕೊಳ್ಳುವ ಬೃಹತ್ ಪ್ಲಾನ್ ಅನ್ನ ಬಿಜೆಪಿ ರೂಪಿಸಿದೆ. ಸಂಸತ್ನಲ್ಲಿ ಮುಂದಿನ ದಿನಗಳಲ್ಲಿ ಈ ಬಿಲ್ಗಳು ಯಾವ ರೀತಿ ಹೊಸ ಬಿರುಗಾಳಿಯನ್ನ ಸೃಷ್ಟಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.